हम लोग पढ़ रहे हैं सोहनलाल द्विवेदी जी द्वारा रचित कोशिश करने वालों की कभी हार नहीं होती। अपने पहला प्यारा में वो बता रहे हैं, कोशिश करने वालों की कभी हार नहीं होती। क्योंकि प्रयत्नशील व्यक्ति का प्रयत्न जो है वो कभी भी निष्फल नहीं होता है। तो इसलिए वो बता रहे हैं, लहरों से डरकर नौका पार नहीं होती। नौका जो है, जो ದೋಣಿ ಏನಿದೆ ಅದು ಏನು ಅಲೆಗಳಿಗೆ ಹೆದರಿ ದಾಟುವಂಥದ್ದಲ್ಲ, ಅದು ಪ್ರಯತ್ನ ಪೂರ್ವಕವಾಗಿ ದಾಟುವಂಥದ್ದು. ಹಾಗಾಗಿ ಅದಕ್ಕೆ ಒಂದಷ್ಟು ಉದಾಹರಣೆಗಳನ್ನ ಕೊಟ್ಟು ಹೇಳಲಿಕ್ಕೆ ಹೊರಟಿದ್ದಾನೆ. ಏನಂತ, ನನ್ಹಿ ಚೀಂಟಿ ಜಬ್ ದಾನಾ ಲೇಕರ್ ಚಲ್ತಿ ಹೈ. ಚೀಂಟಿ ನನ್ಹಿ ಜೋ ಹೈ, ಚಿಕ್ಕದಾದಂತಹ ಇರುವೆ ಯಾವಾಗ ಕಾಳನ್ನ ತೆಗೆದುಕೊಂಡು ಹೋಗುತ್ತೋ, ಅದು ಹೋಗುವಾಗ चढ़ती दीवारों पर, कभी उसका घर कहीं पर भी हो सकता है, कभी उसको कुछ दीवार को पार करके जाना पड़ता है. ದೀವಾರ್ ಯಾನೆ ಗೋಡೆ, ಎಷ್ಟೋ ಸಲ ಗೋಡೆ ದಾಟಿ ಮೇಲ್ಗಡೆ ಹೋಗ್ಬೋದಿರ್ಬೋದು, ಅಥವಾ ಯಾವುದೋ ಒಂದು ದೊಡ್ಡ ಗುಡ್ಡವನ್ನು ಹತ್ತಿ ಇಳಿಯೋದು, ಚಿಂಬಿ ಅದು ಎಲ್ಲೋ ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ. ಸ್ವಲ್ಪ ಏರು ಗತಿಯ ಜಾಗದಲ್ಲಿ ಹತ್ಕೊಂಡು ಹೋಗುವಂತಹ ಸಂದರ್ಭ ಅದಕ್ಕೆ ಬರ್ಬೋದು. ಹಾಗೆ ಬಂದಾಗ ಅದು ಚಡ್ತಿ ದೀವಾರೋ ಪರ್ 100 ಬಾರ್ ಫಿಸಲ್ತಿ ಹೈ. ಬಾಯಲ್ಲಿರುವಂತಹ ಧಾನ್ಯವನ್ನ ಕಚ್ಚಿಕೊಂಡು ಅದು ಗೋಡೆಯನ್ನು ಹತ್ತುವಾಗ 100% ಗೋಡೆಯನ್ನು ಹತ್ತಿ ದಾಟ್ಕೊಂಡು ಮೊದಲನೇ ಬಾರಿ ಪ್ರಯತ್ನಕ್ಕೆ ಹೋಗುತ್ತೆ ಅಂತ ಇಲ್ಲ. ಅದು ಎಷ್ಟೋ ಸಲ, 100 ಬಾರ್ ಅಂದ್ರೆ ಇಲ್ಲಿ 100 ಸಲ ಅಂತ ಅರ್ಥ ಆಗಲ್ಲ, ಅನೇಕ ಸಲ ಅದು ಫಿಸಲ್ತಿ ಹೇ, ಫಿಸಲ್ನ ಯಾನೆ ಜಾರುವಂಥದ್ದು. ಗೋಡೆ ಈ ಮೇಲೆ ಏರುಗತಿಯಲ್ಲಿ ಹೋಗುವಾಗ ಅಂದ್ರೆ ಏನು, ಅದು ನೇರವಾದ ಜಾಗ ಅಲ್ಲ, ಘರ್ಷಣೆ ಇರುವಂತಹ ಜಾಗ, ಮೇಲೆ ಹಿಂಗೇರು ಹೋಗುವ ಅದರ ಪ್ರಯತ್ನದಲ್ಲಿ ನೋಡಿ, ಅದು ಬಾಯಲ್ಲಿರುವಂತಹ ಧಾನ್ಯ ಕೆಳಗೆ ಬೀಳ್ಬಹುದು, ಅದೇ ಮೇಲೆ ಹತ್ತುವಾಗ ಕೆಳಗೆ ಜಾರಿ ಬೀಳ್ಬಹುದು. ಏನು ಬಿದ್ದರೂ ಅದ್ರ ಗುರಿ ಏನು, ಆ ಧಾನ್ಯವನ್ನ ಕಚ್ಚಿಕೊಂಡು ತಾನು ಆ ಗೋಡೆಯನ್ನ ದಾಟಿ ತನ್ನ ಗುರಿಯನ್ನ ತಲುಪುವಂಥದ್ದು, ತನ್ನ ಬಿಲವನ್ನ ತಲುಪುವಂಥದ್ದು. ಹಾಗಾಗಿ ಹತ್ತುವಾಗ ಅದು ಅನೇಕ ಸಲ ಏನು ಅದರ ಅನೇಕ ಪ್ರಯತ್ನಗಳು ನಿಷ್ಫಲವಾಗಬಹುದು, ಅನೇಕ ಬಾರಿ ಅದು ಸೋಲನ್ನ ಕಾಣಬಹುದು. ಅದಕ್ಕೆ ಹೇಳ್ತಾ ಇದ್ದಾರೆ ಏನಂತ, ಮನ್ಕಾ ವಿಶ್ವಾಸ, ಮನಸ್ಸಿನಲ್ಲಿದ್ದಂತಹ ವಿಶ್ವಾಸ, ತಾನು ಮಾಡಬಲ್ಲೆ, ನನ್ನಿಂದ ಆಗುತ್ತೆ, ನನ್ನಿಂದ ಸಾಧ್ಯವಿದೆ, ಅದು ಏನು ಮಾಡಿಸುತ್ತೆ, ಮನಸ್ಸಿನಲ್ಲಿರುವಂತಹ ವಿಶ್ವಾಸ ರಗೋ ಮೇ ಸಾಹಸ ಬರ್ತಾ ಹೇ. ರಗ್ ಯಾನೆ ನಾಡಿಗಳು, ರಕ್ತಕ್ಕೂ ನಮ್ಮ ದೇಹದಲ್ಲಿದ್ದಂತಹ ನಾಡಿಗಳಲ್ಲಿ ಏನ್ ಮಾಡುತ್ತೆ, ರಗೋ ಮೇ ಸಾಹಸ ಬರ್ತಾ ಹೇ. ಕ್ಯಾ ಹೇ ಸಾಹಸ್ ಯಾನೆ, ರಗ್ ಯಾನೆ ನಸ್ ಅಥವಾ ಸ್ನಾಯು. ನಸ್ ಅಂತಂದ್ರೆ ನಾಡಿಗಳು, ಏನು ರಕ್ತನಾಳಗಳು. ಓಕೆ, ಆಮೇಲೆ ಸ್ನಾಯು ಅಂತ ಹೇಳ್ತಾ ಇದ್ದೇನೆ. ಒಟ್ಟಾರೆ ಶಕ್ತಿಯನ್ನ ತುಂಬುವಂಥದ್ದು ನಾಡಿ, ನರು. ಸಾಹಸ ನಮ್ಮಲ್ಲಿ ಧೈರ್ಯವನ್ನ ತುಂಬುತ್ತೆ. ಯಾವುದು ನಮ್ಮಲ್ಲಿ ಧೈರ್ಯವನ್ನ ತುಂಬೋದು, ನಾವು ಯಾವುದೋ ಒಂದು ಪ್ರಯತ್ನ ಮಾಡ್ತಾ ಇರುವಾಗ ಎಷ್ಟೋ ಸಲ ಅದರಲ್ಲಿ ನಾವು ಫೇಲ್ ಆದ್ರೆ, ಆ ಫೇಲ್ ಆಯ್ತು ಅನ್ನುವಂಥದ್ದಲ್ಲ, ನಮ್ಮ ಮನಸ್ಸಿನಲ್ಲಿದ್ದಂತಹ ವಿಶ್ವಾಸ, ನಾನು ಅದನ್ನ ಮಾಡಬಲ್ಲೆ, ನನ್ನಿಂದ ಅದು ಸಾಧ್ಯ, ಅದು ಇದೆಯಲ್ವಾ, ಆ ವಿಶ್ವಾಸ ಅದು ನಮಗೆ ಒಂದು ಧೈರ್ಯವನ್ನ ತುಂಬಿಕೊಡುತ್ತೆ. मन का विश्वास जो है वो रगों में साहस भरता है, वो हमारे देह में साहस भरता है, धैर्य भरता है. चढ़कर गिरना, गिर कर चढ़ना न अखरता है. बहुत सारे बार जो नन्ही चींटी जो है वो चढ़ते 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 गिर जाता है, और फिर दोबारा गिरकर वो चढ़ने लगता है. ये जो ಕಾರ್ಯ है, ಹತ್ತುವಾಗ ಬೀಳುವಂಥದ್ದು, ಬಿದ್ದ ಮೇಲೆ ಮತ್ತೆ ಹತ್ತುವಂಥದ್ದು. ಅಯ್ಯೋ ನಾನ್ ಮೇಲೆ ಹತ್ತುವಾಗ ಬಿದ್ದೋದೆ, ಇನ್ನೇನ್ ಮಾಡೋದು, ಇನ್ನು ಹತ್ತಲಿಕ್ಕೆ ಸಾಧ್ಯವಿಲ್ಲ, ಬಿಟ್ಟು ಹಾಕೊಡುವ, ಇಲ್ಲೇ ಬಿದ್ಕೊಂಡಿರ್ಲಿ ಅಥವಾ ಇಲ್ಲೇ ಕೂತ್ಕೊಂಡು ತಿಂದು ಬಿಡುವ, ನಾವು ನಮ್ಮ ಮನೆಗೆ ಆರಾಮ್ ನಡ್ಕೊಂಡು ಹೋಗುವ. ಯಾವಾಗಲೂ ಅದು ಇರುವೆ ಆ ತರದ ಕೆಲಸ ಮಾಡುತ್ತಾ ಇಲ್ಲ, ಅದು ಆ ಧಾನ್ಯವನ್ನ ಕಚ್ಚಿಕೊಂಡೇ ಮತ್ತೆ ಪ್ರಯತ್ನ ಮಾಡಿ ಮತ್ತೆ ಮೇಲೆ ಹತ್ತುತ್ತೆ. ಹಾಗಾಗಿ ಹೇಳ್ತಾ ಇರೋದು,
चढ़कर गिरना गिरकर चढ़ना ನ ಅಖರ್ತಾ ಹೈ. ಅಖರ್ನ ಯಾನೆ ಬೇಸರ ಪಟ್ಕೊಳ್ಳುವಂಥದ್ದು. ಅದು ತನಗೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ತಾನು ಬಿದೋದ್ನಲ್ಲಪ್ಪ, ಇನ್ನು ಸಾಧ್ಯವೇ ಇಲ್ಲ, ಆಯ್ತು ನನ್ನ ಕತೆ ಇಲ್ಲಿಗೆ ಮುಗಿದೋಯ್ತು, ಇಲ್ಲ. ಅದು ಅದನ್ನ ಕಚ್ಚಿಕೊಂಡೆ ಸಾಗತ್ತೆ, ತನ್ನ ಗುರಿಯನ್ನ ತಲುಪುತ್ತೆ. ಆಖಿರ್ ಉಸ್ಕಿ ಮೆಹನತ್, ಆಖಿರ್ ಮೇ ಕೊನೆಯಲ್ಲಿ, ಉಸ್ಕಿ ಮೆಹನತ್ ಜೋ ಹೈ ಅದರ ಪ್ರಯತ್ನ ಏನಿದೆ, ಬೇಕಾರ ನಹಿ ಹೋತಿ. ಬೇಕಾರ ಹೋ ಜಾನ ವ್ಯರ್ಥವಾಗುವಂಥದ್ದು. ಅದರ ಪ್ರಯತ್ನ ಅನ್ನೋದು ವ್ಯರ್ಥ ಆಗೋದಿಲ್ಲ. ಅದು ತನ್ನ ಗುರಿಯನ್ನ ತಲುಪಿಯೇ ತಲುಪತ್ತೆ, ನಿಲ್ಲೋದಿಲ್ಲ. ನೀವು ಯಾವತ್ತಾದ್ರೂ ಹೀಗೆ ಪುರುಸೊತ್ತಿದ್ದಾಗ ಒಮ್ಮೆ ಆ ಇರುವೆಗಳ ಕೆಲಸವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಅದ್ಭುತವಾದ ಕೆಲಸ ಮಾಡುತ್ತೆ, ಎಷ್ಟು ಚೆನ್ನಾಗಿ ಮಾಡ್ತಾ ಇರುತ್ತೆ. ನಾವು ಒಂದು 10 ನಿಮಿಷ ಮೊಬೈಲ್ ಅನ್ನು ಬದಿಗಿಟ್ಕೊಳ್ಳಿ, ಮೊಬೈಲ್ ಇದ್ಬಿಟ್ರೆ ನಮ್ಗೆ ಅದು ಕಾಣುದಿಲ್ಲ. ಆಮೇಲೆ ಮೊಬೈಲಲ್ಲೇ ಹುಡುಕ್ಬಿಡುವ ಕಾಣಿಸುತ್ತೆ ಇರುವೆಗಳು ಹೇಗೆ ಜೀವನ ಮಾಡ್ತವೆ ಅನ್ನೋದು. ನಾವು ನ್ಯಾಚುರಲ್ ಆಗಿ ಪ್ರಯತ್ನ ಮಾಡಬೇಕು. ಹೋಗ್ತಾ ಇರುವಂತಹ ಇರುವೆಗಳನ್ನ ಗಮನಿಸಿ, ಅವ್ರ ಕೆಲಸವನ್ನ ಹೇಗ್ ಮಾಡ್ತವೆ, ಅವ್ರ ಸಂಪರ್ಕ ಹೇಗೆ. ಅವು ನೋಡಿ ಎದ್ರ ಬದ್ರ ಹೋಗ್ತಾ ಇರ್ತವೆ, ಅವು ಮಧ್ಯದಲ್ಲಿ ನಿಂತು ಮಾತಾಡ್ಕೊಳ್ತವೆ, ಏನೋ ಒಂಥರ ಅವ್ರ ಸಂಜ್ಞೆಗಳಿರ್ತವೆ, ಸೂಚನೆಗಳಿದ್ದಾವೆ, ಮುಂದೆ ಅಪಾಯ ಇದೆಯಾ, ಮತ್ತೆ ನಾನು ಹೋಗ್ಬೋದಾ, ಆ ಥರದ್ದೆಲ್ಲ ತುಂಬಾ ಸೂಕ್ಷ್ಮವಾಗಿ ಮಾಡ್ತಾ ಇರ್ತವೆ ಆ ಕೆಲಸವನ್ನ. ಹೋಗುವಾಗ ಮಣ್ಣನ್ನ ಅದು ಅಗದು ಬದಿ ಹಾಕೋದು, ವಿಲ ಮಾಡುವಾಗ ಸಣ್ಣ ಸಣ್ಣ ಕಾಳುಗಳಾಗಿ ಮಣ್ಣುಗಳನ್ನ ತೆಗೆದು ಹಾಕೋದು, ಎಷ್ಟು ಅದ್ಭುತವಾದ ಕೆಲಸ ಮಾಡ್ತಾ ಇರುತ್ತೆ ಅದು ನೋಡಿ. ಎಲ್ಲೂ ಕೂಡ ತನ್ನ ಕೆಲಸದಲ್ಲಿ ತೊಂದರೆ ಬಂದ್ರು, ಬಾಧೆ ಬಂದ್ರು ಕೆಲಸವನ್ನ ನಿಲ್ಲಿಸೋದಿಲ್ಲ. ಮತ್ತೊಮ್ಮೆ ಪ್ರಯತ್ನ ಪೂರ್ವ ಮಾಡಿ ಆದ್ರೂ ಆ ಕೆಲಸವನ್ನ ಸಫಲತೆಯನ್ನು ಪಡ್ಕೊಳ್ಳುತ್ತೆ ಅದು. ಹಾಗಾಗಿ ಹೇಳ್ತಾ ಇದ್ದಾನೆ ಸೋಲ್ಲಾ ದ್ವಿವೇದಿ ಜಿ, ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಪ್ರಯತ್ನ ಮಾಡುವವನಿಗೆ ಎಂದಿಗೂ ಕೂಡ ಸೋಲು ಅನ್ನೋದಿಲ್ಲ. ಇನ್ನೂ ಒಂದು ಉದಾಹರಣೆ ಕೊಟ್ಟ. ಮೊದಲನೇ ಉದಾಹರಣೆ ಚೀಂಟಿದ್ ಕೊಟ್ಟ, ಎರಡನೇ ಉದಾಹರಣೆ ಕೊಡ್ತಾ ಇದ್ದಾನೆ, डुबकियां सिंधु में गोताखोर लगाता है. ಗೋತಾಖೋರ್ ಯಾನೆ ಸಮುದ್ರದಲ್ಲಿ ಡೈ ಹೊಡೆಯುವವನು. ಏನು ನೀರಿನಲ್ಲಿ ಈ ಚಿತ್ರದಲ್ಲಿ ಕೊಟ್ಟಿದ್ದಾನೆ ನೋಡಿ, ಅದೇ ಗೋತಾಖೋರ್. ಡುಬ್ಕಿ ಲಗಾನೆ ವಾಲ ಗೋತಾಖೋರ್ ಅಂದ್ರೆ ನೀರಿನಲ್ಲಿ ಇಳಿತಾರೆ ಅವರು, ನೀರಿನ ಕೆಳವರೆಗೆ ಹೋಗ್ತಾರೆ. ಸಮುದ್ರದಲ್ಲಿ, ನದಿಯಲ್ಲಿ ಇರ್ಬೋದು, ಮೇಲಿಂದ ಜಿಗಿದು ಅದು ನೀರಿನ ಕೆಳಮುಖವಾಗಿ ಹೋಗುವಂಥದ್ದು, ಹೋಗುವವರು ಮೇಲಿಂದ ಜಿಗಿತಾರಲ್ವ, ಅದು ಗೋತಾಖೋರ್ ಅಂತ ಕರೀತಾರೆ ಅವರು. ಡುಬ್ಕಿಯಾ ಲಗಾತಾ ಹೈ, ಡುಬ್ಕಿಯಾ ಲಗಾನ ಜಿಗಿಯುವಂಥದ್ದು, ಮುಳುಗುವಂಥದ್ದು. ಡುಬ್ಕಿಯಾ ಕಹಾ ಪರ್, ಸಿಂಧೂ ಮೇ. ಸಿಂಧು ಸಾಗರ್ ಸಮುದ್ರ ಎಲ್ಲ ಒಂದೇ ಅನ್ವಯ ಅರ್ಥ. ಸಿಂಧು ಸಮುದ್ರದಲ್ಲಿ ಯಾರು ಗೋತಾಖೋರ್ ಅನ್ನುವವನು ಏನಿದ್ದಾನೆ ಅವನು ಡುಬ್ಕಿ ಲಗಾತಾ ಹೈ, ಅವನು ಮುಳುಗ್ತಾನೆ. ಯಾಕಾಗಿ ಮುಳುಗ್ತಾನೆ? जा जाकर खाली हाथ लौट कर आता है. वह जब भी सिंधु में डुबकी लगाता है, वापस आते आते वो खाली हाथ ही बहुत बार आ जाता है. ಬಹಳಷ್ಟು ಸಲ ಬರಿಗೈಯಲ್ಲಿ ಅವನು ಕೆಳಗೆ ಜಿಗಿದವನು ಮೇಲೆ ಬರ್ತಾನೆ, ಏನು ಪ್ರಾಪ್ತಿ ಮಾಡ್ಕೊಳ್ಳದೆ, ಏನು ಅವನಿಗೆ ಸಿಗೋದೇ ಇಲ್ಲ. ಈ ಮುತ್ತು ಇದೆಯಲ್ವಾ, ಮೋತಿ ಅಂತ ಕರೀತಾರೆ. ಆ ಮುತ್ತು ಸಮುದ್ರದ ಆಳದಲ್ಲಿ ಚಿಪ್ಪಿನಲ್ಲಿ ಇರುವಂಥದ್ದು. ಆ ಒರಿಜಿನಲ್ ನ್ಯಾಚುರಲ್ ಮುತ್ತು ಏನಿದೆ ಅದನ್ನ ಈಗ ಆರ್ಟಿಫಿಷಿಯಲ್ ಆಗಿ ಮಾಡ್ತಾರೆ. ಈಗ ನೈಸರ್ಗಿಕ ಮುತ್ತು ಬೇರೆ, ಆರ್ಟಿಫಿಷಿಯಲ್ ಮುತ್ತು ಬೇರೆ. ನಿಮಗೆ ಬೇರೆ ಬೇರೆ ಪ್ರದೇಶದಲ್ಲಿ ಸಿಗುತ್ತೆ ಬೇರೆ ಬೇರೆ ತರಹದ ಮುತ್ತುಗಳು. ಇದು ಆಸ್ಟ್ರೇಲಿಯನ್ ಮುತ್ತು ಅಂತ ಹೇಳ್ತಾರೆ, ಅಮೆರಿಕನ್ ಮುತ್ತು ಅಂತ ಹೇಳ್ತಾರೆ. ಪರ್ಲ್ ಇದೆಯಲ್ವಾ, ಅದು ಬೇರೆ ಬೇರೆ ಏನು ಆರ್ಟಿಫಿಷಿಯಲ್ ಆಗಿ ಬೆಳೀತಾರೆ, ಅದನ್ನ ಮಾಡಬಹುದು ಅದನ್ನ. ಆದ್ರೆ ನ್ಯಾಚುರಲಿ ಸಮುದ್ರದ ಆಳದಲ್ಲಿ ಸಿಗುವಂತಹ ಮುತ್ತಿಗೆ ಅತ್ಯಂತ ವ್ಯಾಲ್ಯೂ ಇದೆ. ಅದರ ಸೈಜಿನ ಮೇಲೆ, ಅದರ ಹೊಳಪಿನ ಮೇಲೆ ಅದಕ್ಕೆ ಬೇರೆ ಬೇರೆ ರೇಟ್ ನಿಗದಿಯಾಗುತ್ತೆ. ಮುಂಚೆ ಈ ಬೆಳೆಯೋಕೆ ಅದನ್ನ ಕ್ರಿಯೇಟ್ ಮಾಡೋದು ಗೊತ್ತಿರಲಿಲ್ಲ ನಮ್ಮ ಜನಕ್ಕೆ ಗೊತ್ತೋಗಿದ್ದೇನು, ಅದು ಸಮುದ್ರದ ಅಡಿಯಲ್ಲಿ ಇದೆ, ಅದನ್ನ ತೆಗೆದುಕೊಂಡು ಬರಬೇಕು, ಅದಕ್ಕೆ ಬೆಲೆ ಕಟ್ಟುವಂಥದ್ದು. ಅವರು ಏನ್ ಮಾಡ್ತಾ ಇದ್ರು, ಎಷ್ಟು ಸಲ ಪ್ರಯತ್ನ ಮಾಡ್ತಾ ಇದ್ರು ಸಮುದ್ರದ ಆಳಕ್ಕೆ ಹೋಗ್ಲಿಕ್ಕೆ. ಎಷ್ಟೊತ್ತು ಶ್ವಾಸ ಕಟ್ಕೊಂಡು ಕೆಳ ತನಕ ಹೋಗ್ಲಿಕ್ಕಾಗತ್ತೆ? ಆಳವಾದ ಸಮುದ್ರ ಆದ್ರೆ ಬಹಳಷ್ಟು ವರ್ಷ ಹೊತ್ತು ಶ್ವಾಸವನ್ನ ನಿಯಂತ್ರಿಸಿ ಹೋಗಿ ತೆಗೆದುಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಸಲ ಅರ್ಧಕ್ಕೆ ಹೋಗಿ ವಾಪಸ್ ಬಂದ್ಬಿಡ್ತಾರೆ. ಆದ್ರೆ ನೋಡಿ, ಅವಾಗ್ಲಿಂದನೂ ಮುತ್ತಿನ ಬಳಕೆ ಇದೆ. ಯಾವುದು ರಾಜ ಮಹಾರಾಜರ ಕಾಲದಿಂದಲೂ ಮುತ್ತಿನ ಬಳಕೆ ಇದೆ. ಆ ಜನ ಹಾಗಾದ್ರೆ ಎಷ್ಟು ಸಲ ಬರಿಗೈಯಲ್ಲಿ ಸಮುದ್ರ ಇಳಿದು ವಾಪಸ್ ಬಂದು, ಮತ್ತೆ ಇಳಿದು ವಾಪಸ್ ಬಂದು, ಅಂತೂ ಎಲ್ಲೋ ಒಂದು ಸಲ ಆದ್ರೂ ಅವನಿಗೆ ಆ ಮುತ್ತು ಲಭ್ಯ ಆಗ್ತಾ ಇತ್ತು, ಸಿಗ್ತಾ ಇತ್ತು. ಅದನ್ನ ಪಡ್ಕೊಂಡೇ ಮೇಲ್ ಬರ್ತಾ ಇದ್ದ.
ಒಂದು ಡಾಕ್ಟರ್ ರಾಜ್ಕುಮಾರ್ ಅವರದ್ದು ಒಂದು ಮುತ್ತಿನ ಕತೆ ಅಂತ ಒಂದು ಸಿನಿಮಾ ಇದೆ. ಏನಾದ್ರೂ ತೀರಾ ಭಾರಿ ಸೊಗಸಾಗಿದೆ ಅಂತಲ್ಲ, ಆದ್ರೆ ಒಂದು ನೋಡಬಹುದು. ಅದೊಂದು ಇದೇ ಮುತ್ತಿನ ಏನು ಒಬ್ಬ ಈ ಮೀನುಗಾರರ ಕತೆ. ಅವನು ಮುತ್ತನ್ನ ಸಮುದ್ರದ ಆಳದಿಂದ ತೆಗೆದುಕೊಂಡು ಬರ್ತಾನೆ. ರಾಜ್ಕುಮಾರ್ನಿಗೆ ಅತ್ಯಂತ ದೊಡ್ಡದಾದಂತಹ ಒಂದು ಮುತ್ತು ಸಿಕ್ಬಿಡತ್ತೆ, ತುಂಬಾ ದೊಡ್ಡದು. ಅಷ್ಟು ದೊಡ್ಡ ಮುತ್ತು ಇನ್ನೂ ಯಾರಿಗೂ ಸಿಕ್ಕಿರೋದಿಲ್ಲ. ಆ ತರದ ಮುತ್ತಿನ ಮೇಲೆ ಎಲ್ಲರಿಗೂ ಆಸೆ ಶುರುವಾಗುತ್ತೆ ಆ ಮೀನುಗಾರರ ಪಂಗಡದಲ್ಲಿ. ಅದು ತನಗೆ ಬೇಕು ಅದ್ರ ಕದಿಬೇಕು, ಹೇಗೆ ಪಡ್ಕೊಳ್ಬೇಕು ಅನ್ನೋದು ಕತೆ. ಆ ಸಿನಿಮಾದಲ್ಲಿ ಕತೆ ಅದರಲ್ಲಿ ತೋರಿಸ್ತಾರೆ, ಸಮುದ್ರದ ಆಳಕ್ಕೆ ಜಿಗಿಯೋದು, ಅವ್ರು ಹೇಗೆ ಅದನ್ನ ಪಡ್ಕೊಂಡು ಬರ್ತಾರೆ. ಓಕೆ, ನೋಡ್ಬೋದಾ ಅಂತ ಸಿನಿಮಾ. सो डुबकिया सिंधु में गोताखोर लगाता है, जा जाकर खाली हाथ लौट कर आता है। बहुत बार जाता है, बहुत बार खाली हाथ ही वह लौट आता है। मिलते नहीं सहज ही मोती गहरे पानी में। गहरा पानी, ತುಂಬಾ ಆಳವಾದಂತಹ ನೀರಿನಲ್ಲಿ, ಗಹರ ಆಳ. सहज ही मोती नहीं मिलते, मोती सहज ही नहीं मिल जाते. ಅಷ್ಟು ಆಳವಾದ ಸಮುದ್ರದಲ್ಲಿ ಇಳಿಯುವಾಗ ಹೋದಾಗೆಲ್ಲ ಒಂದೊಂದು ಸಿಕ್ಬಿಡುತ್ತೆ ಅಂತಿಲ್ಲ. ಅವನ್ ಕೈ ತುಂಬ ಮುಷ್ಟಿ ಬರ ತಗೊಂಡು ಬಂದ್ಬಿಡ್ತಾನೆ ಮೇಲ್ಗಡೆ ಅಂತಿಲ್ಲ. ಎಷ್ಟೋ ಸಲ ಈಗೆಲ್ಲ ಸ್ವಲ್ಪ ಆಕ್ಸಿಜನ್ ಇಟ್ಕೊಂಡು ಹೋಗ್ತಾರೆ, ಅವರು ಲಭ್ಯ ಮಾಡ್ಕೊಂಡು ಬರ್ಬೋದು. ಆದ್ರೆ ಮುಂಚಿನ ಕಾಲದಲ್ಲಿ ಅದಿರ್ಲಿಲ್ಲ, ಆ ಸಂದರ್ಭ ಇರ್ಲಿಲ್ಲ, ಆಕ್ಸಿಜನ್ ಇಲ್ಲ, ಹಾಗೇ ಮುಳುಗಬೇಕಾಗಿತ್ತು. ಎಷ್ಟೊತ್ತು ನಿಯಂತ್ರಣ ಇಟ್ಕೊಳ್ತಿದ್ದ ನೋಡಿ ಅವನು. 1.5 ನಿಮಿಷ 2 ನಿಮಿಷಗಳ ಕಾಲ ಸಮುದ್ರದ ಆಳಕ್ಕೆ ಹೋಗ್ತಾ ಇದ್ರು, ಆಳದಲ್ಲಿ ಇರ್ತಾ ಇದ್ರು. ಸುಲಭ ಅಲ್ಲ ಅದು. ಸೊ ಹೇಳ್ತಾ ಇದ್ದಾನೆ, ಎಷ್ಟೋ ಸಲ ಅವನು ಸಹಜವಾಗಿ ಅವನಿಗೆ ಮುತ್ತು ಅನ್ನೋದು ಲಭ್ಯ ಆಗ್ತಾ ಇರ್ಲಿಲ್ಲ. ಆದ್ರೆ ನೋಡಿ, ಬಢತಾ ದುಗುನಾ ಉತ್ಸಾಹ ಇಸಿ ಹೈರಾನಿ ಮೇ ಅರೆ ಇಸ್ ಬಾರ್ ಮುಜೆ ಕ್ಯೂ ನಹಿ ಮಿಲಾ, ಯಹಿ ಹೈರಾನಿ. ಅರೆ ಈ ಬಾರಿ ನನ್ಗೆ ಯಾಕೆ ಸಿಕ್ಲಿಲ್ಲ? ಆ ಗೋತಾಕೋರ್ನಿಗೆ ಅನ್ಸೋದು ಮನಸ್ಸಿನಲ್ಲಿ, ಈ ಬಾರಿ ಸಿಗ್ಬೇಕಿತ್ತು, ಎಂದಕ್ಕೆ ಸಿಕ್ಲಿಲ್ಲ? ನೋಡುವ, ಮುಂದಿನ ಬಾರಿ ಮತ್ತೆ ಪ್ರಯತ್ನ ಮಾಡೋಣ, ನಂಗೆ ಸಿಗಬಹುದು. ದುಗುನಾ ಉತ್ಸಾಹ ಹೇ ಉಸ್ಮೆ. ಈ ಬಾರಿ ಜಿಗದಾಗ ಯಾವ ಉತ್ಸಾಹ ಇತ್ತೋ ಈಗ ಸಿಕ್ಲಿಲ್ವೋ ಅದ್ರ ಡಬ್ಬಲ್ ಉತ್ಸಾಹ ಅವನಲ್ಲಿ ಬರುತ್ತೆ, ನಾನು ಈ ಬಾರಿ ತೆಗೆದುಕೊಂಡೇ ಬರ್ಲೇಬೇಕು ಅಂತ. ಬಡ್ತಾ ದುಗುನಾ ವಿಶ್ವಾಸ, उत्साह डबल आगते ಅವನ उत्साह बढ़ता है। और उसी हैरानी में मुट्ठी उसकी खाली हर बार नहीं होती. ಅವನ ಕೈ ಪ್ರತಿ ಸಲನೂ ಖಾಲಿನೇ ಬರುತ್ತೆ ಅಂತಿಲ್ಲ, ಎಷ್ಟೋ ಸಲ ಖಾಲಿ ಬರಬಹುದು. ಆದ್ರೆ ಅವನಲ್ಲಿ ವಿಶ್ವಾಸ ಇದೆ, ಅವನಲ್ಲಿ ಒಂದು ಉತ್ಸಾಹ ಇದೆ, ತಾನು ಪಡ್ಕೊಂಡು ಬರಬೇಕು, ಮುತ್ತನ್ನ ಗಳಿಸ್ಬೇಕು. ಮತ್ತು ಜಿಗಿತಾನೆ, ಅವನಿಗೆ ಒಂದೆಲ್ಲ ಒಮ್ಮೆ ಆ ಮುತ್ತು ಅನ್ನೋದು ಸಿಕ್ಕೇ ಸಿಗತ್ತೆ. ಹಾಗಾಗಿ ಪ್ರತಿ ಬಾರಿ ಅವನು ಮೇಲೆ ಬರುವಾಗ ಬರಿಗೈಯಲ್ಲೇ ಬಂದ್ಬಿಡ್ತಾನೆ ಅಂತ ಇಲ್ಲ, ಅವನ ಪ್ರಯತ್ನಕ್ಕೆ ಸರಿಯಾದ ಫಲ ಸಿಕ್ಕತ್ತೆ. ಹಾಗಾಗಿ ಹೇಳ್ತಾ ಇದ್ದಾನೆ, ಅವನ ಕೈ ಖಾಲಿ ಇರೋದಿಲ್ಲ ಎಲ್ಲ ಸಲ. ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಪ್ರಯತ್ನ ಪಡ್ತಾ ಇರಿ. ಎಷ್ಟೋ ಸಲ ಸೋಲಾಗಬಹುದು, ಎಷ್ಟೋ ಸಲ ನಾವು ತಿಳಿದುಕೊಂಡಂಗೆ ಆಗದೆ ಇರಬಹುದು, ಆದ್ರೆ ಒಂದಲ್ಲ ಒಂದು ಸಲ ನಾವು ಅಂದುಕೊಂಡ ಹಾಗೆ ಮಾಡ್ಲಿಕ್ಕೆ ಸಾಧ್ಯ. ನಮ್ಮ ಅಭಿಪ್ರಾಯ ಹೇಗಿದೆಯೋ ಹಾಗೇ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರಯತ್ನ ಬಿಡಬಾರದು. ಒಮ್ಮೆ ನಾವು ಸೋಲ್ಕೊಂಡ್ವಿ ಅಂತಂದ್ರೆ ಮಾತ್ರ ಇನ್ನು ಆಗೋದಿಲ್ಲ ಅಂತ ಕೂತ್ಬಿಟ್ರೆ ಅಲ್ಲಿಗೆ ನಮ್ಮ ಜೀವನದ ಪಯಣ ನಿಂತ್ಕೊಳ್ಳೋದಲ್ಲ, ಹೋಗ್ಬೇಕು, ಪ್ರಯತ್ನ ಪಡಬೇಕು. ಅಸಫಲತಾ ಏಕ್ ಚುನೌತಿ ಹೇ. ಸರಿಯಾಗಿ ನೋಡ್ಕೊಳ್ಳಿ, ಅಸಫಲತಾ, ಸಫಲತೆ, ಅಸಫಲತೆ, ಯಶಸ್ಸು, ಅಪಯಶಸ್ಸು. ಅಪಯಶಸ್ಸು ಅನ್ನುವಂಥದ್ದು ಏನಿದೆ, ಏಕ್ ಚುನೌತಿ ಹೇ, ಒಂದು ಚಾಲೆಂಜ್. ಅದು ನಮಗೆ ಒಂದು ಒಂದು ಮಹತ್ವವಾದಂತಹ, ನಾವು ಪಡ್ಕೊಳ್ಳುವಂತಹ, ಇದನ್ನ ನಾನು ಸಾಧಿಸಲೇಬೇಕು ಛಲ, ಅದು ಚಾಲೆಂಜ್. ಅದು ನಮಗೆ ನಮ್ಮ ಸೋಲು ಅನ್ನೋದು. ನಾವು ಸೋತ್ವಿ ದುಃಖ ಪಡ್ತಾ ಇರುವಂಥದ್ದಲ್ಲ, ಅದು ಸೋತ್ವಿ ಅಂತಾದ್ರೆ ಅದನ್ನು ಚಾಲೆಂಜ್ ಆಗಿ ಸ್ವೀಕರಿಸಬೇಕು. ನಾನು ಯಾವಾಗ ಗೆಲ್ತೇನೆ? ಗೆಲ್ಲಿಕ್ಕೆ ಸಾಧ್ಯ ಇದೆ, ಯಾವ ಮನುಷ್ಯನ ಹತ್ರ ಸೋಲೊಂದೇ ಅವನ ಹಣೆ ಬರದಲ್ಲಿ ಬರ್ಕೊಂಡಿರೋದಲ್ಲ, ಎಲ್ಲರಿಗೂ ಸಾಧ್ಯ ಇದೆ ಗೆಲ್ಲಿಕ್ಕೆ. इसे स्वीकार करो. किसे स्वीकार करो? असफलता को स्वीकार करके उस चुनौती को स्वीकार करो. मैं असफल हूं, मैं मानता हूं, अगले बार मैं सफल ही रहूंगा. वो ಆ ಚಾಲೆಂಜ್ ತಗೊಳ್ಳಿ.
ಈಗ ನಾನು ಸೋತಿದ್ದೇನೆ ನಿಜ, ಆದರೆ ಮುಂದಿನ ಸಲ ನಾನು ಗೆದ್ದೇ ಗೆಲ್ತೇನೆ. ಆ ಚಾಲೆಂಜ್ ತಗೊಳ್ಳಿ, ಅದನ್ನ ಸ್ವೀಕರಿಸಿ. ನಾನು ಸೋತಿದ್ದೇನೆ ಅನ್ನೋದನ್ನ. ಕ್ಯಾ ಕಮಿ ರಹ ಗಯಿ देखो और सुधार करो. उसमें क्या कमी रह गई है मेरे असफलता में. ನಾನು ಸೋತಿದ್ದೇನೆ ಅಂತಾದ್ರೆ ನನ್ನಿಂದ ಯಾವ ಯಾವ ಕೊರತೆಗಳು ಉಂಟಾಗಿದೆ. ನಿಮ್ದೇ ಒಂದು ನೀವು ಎಕ್ಸಾಂಪಲ್ ಮಾಡ್ಕೊಳ್ಳಿ. ನೀವೇ ಯಾವುದೋ ಒಂದು ಟೆಸ್ಟ್ನಲ್ಲಿ ಔಟ್ ಆಫ್ ಔಟ್ ಪಡಿಲೇಬೇಕು ಅಂತ ಏನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ರಿ ಅಂತ ಇಟ್ಕೊಳ್ಳಿ. 19 ತಗೊಳ್ಬೇಕು ಅಂತ ಇಟ್ಕೊಂಡಿರಿ, 18 ತಗೊಳ್ತೇನೆ ಅಂತ ಇಟ್ಕೊಂಡಿರಿ. ನೀವು ಅದನ್ನ ಆ ಒಂದು ಪ್ರಯತ್ನದಲ್ಲಿ ಏನಾದರೂ ಒಮ್ಮೆ ವಿಫಲರಾದ್ರಿ ಅಂತಾದ್ರೆ 18 ಬೀಳಲಿಲ್ಲ, ನಾನು ಅಂದ್ಕೊಂಡಂಗೆ 19 ಬೀಳಲಿಲ್ಲ. ಯಾಕೆ ಬೀಳಲಿಲ್ಲ? ಅದಕ್ಕೆ ಏನು ಕೊರತೆ ಆಯ್ತು ನನ್ನಿಂದ? ನಾನು ಓದಿದ್ದು ಕಡಿಮೆ ಆಯ್ತೋ, ನಾನು ಓದಿದ್ದನ್ನು ನನ್ನಿಂದ ಮರ್ತು ಹೋಯ್ತೋ, ಬರೆಯುವಾಗ ಸಮಸ್ಯೆ ಆಯ್ತೋ, ಅಥವಾ ಮತ್ತೇನಾದ್ರೂ ಡಿಸ್ಟರ್ಬ್ ಮಾಡಿದ್ರೋ, ಏನು ಅದಕ್ಕೆ ತೊಂದರೆ? ಪ್ರಾಬ್ಲಮ್ ಏನು? ನಾ ಅಂದ್ಕೊಂಡು ಹೊರಟಿದ್ದದು ನನಗಷ್ಟು ಗಳಿಸ್ಬೇಕಾಗಿತ್ತು, ಆಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಯಾವ ಯಾವ ರೀಸನ್ಗಳಿವೆ. ಹೀಗಾಗ್ಲಿಲ್ಲ, ಯಾಕೆ ಸಿಕ್ಲಿಲ್ಲ? ದೇಖೋ ಅವ್ರು ಸುಧಾರ್ ಕರೋ. ಅದನ್ನ ನೋಡಿ, ನೀವು ಮಾಡಿರೋ ತಪ್ಪನ್ನ, ನಿಮ್ಮಿಂದ ಆಗಿರೋ ತಪ್ಪನ್ನ, ಅದನ್ನ ಸುಧಾರ್ ಕರೋ, ಅದನ್ನ ತಿದ್ದುಕೊಳ್ಳಿ. ಸೋಲಾಗಿದೆ ನಿಜ, ಸೋಲಾಗತ್ತೆ, ಎಲ್ಲರಿಗೂ ಆಗತ್ತೆ, ಎಲ್ಲರೂ ಗೆದ್ದೆ ಬಿಡಬೇಕು ಅಂತೆ. ಗೆದ್ದಿ ಸೋತಿದ್ದಾರೆ ಅಂತಾದ್ರೆ, ಅವನು ಸಚಿನ್ ತೆಂಡೂಲ್ಕರ್ ಮೊದಲನೇ ಮ್ಯಾಚಲ್ಲಿ ಡಕ್ ಔಟ್ ಅಂತೆ. ಅವನು ಸೋತ ಮೊದಲನೇ ಮ್ಯಾಚಲ್ಲಿ, ಅವನು ಡಕ್ ಔಟ್ ಅಂತವನ್ನ ನಾನು ಇನ್ನ ಕ್ರಿಕೆಟೇ ಆಡೋದಿಲ್ಲ ಅಂತ ಶಬ್ದ ಮಾಡಿ ಬ್ಯಾಟ್ ತೆಗೆದು ಒಗೆದು ಬಂದ್ಬಿಟ್ಟಿದ್ರೆ ಅವನು ಇಷ್ಟು ದೊಡ್ಡ ಸಾಧನೆ ಹೆಸರಲ್ಲಿ ಕುತ್ಕೊಳ್ತಿದ್ನ. ಯಾವುದು ಈಗ ನಮ್ಮ ಬಲ್ಬ್ ರೆಡಿ ಮಾಡಿದವನು ಯಾರೋ ಥಾಮಸ್ ಅಲ್ವಾ ಎಡಿಸನ್ ಅನ್ನ, ಅವನು ಬಲ್ಬ್ ಅನ್ನ ರೆಡಿ ಮಾಡುವಾಗ ಸಾವಿರಾರು ಬಲ್ಬ್ ಅನ್ನು ಹೊಡೆದಾಕಿದ್ದಾನೆ. ಒಂದ್ ಬಾರಿ ಹೊಡೆದೋಯ್ತು, ಎಂತ ಹೊಡೆದೋಗ್ತದೆ ಸಾರಿ ಮಾಡ್ಲಿಕ್ಕೆ ಆಗೋದು, ಬಿಟ್ಬಿಟ್ಟಿದ್ರೆ ನಮ್ಗೆ ಬಲ್ಬ್ ಸಿಕ್ತಿತ್ತ. ಯಾವುದೇ ಇರಲಿ, ಯಾವುದೇ ಕೆಲಸ ಇರಲಿ, ನಾನು ಅದನ್ನ ಸಾಧಿಸಬೇಕು ಅಂತ ಹೊರಟ್ಕೊಂಡ್ರೆ ಅದರಲ್ಲಿ ಸೋಲ್ ನೀವು ಕಾಣಿ, ಏನು ಬೇಸರ ಇಲ್ಲ. ಸೋತೋದ್ವಿ, ಸೋತೋದೆ ನಾನು, ಸೋತಿದ್ದೇನೆ ಅಂತಾದ್ರೆ ಏನು ಕಾರಣ? ಅದಕ್ಕೆ ಆ ಸೋಲಿಗೆ ನಾನು ಏನನ್ನ ಸುಧಾರಣೆಯನ್ನ ಮಾಡ್ಕೊಳ್ಬೇಕು. ಮುಂದೊಂದ್ಸಲ ಗೆಲ್ಲಬೇಕಲ್ಲ. ಚುನಾವಣೆ ನಿಲ್ತಾರೆ ಬಹಳಷ್ಟು ಜನ, ಸೋತೋಗ್ತಾರೆ. ಸೋತೋದ್ರೆ ಏನ್ ಮಾಡ್ಬೇಕು? ಸೋತೋಯ್ತು ಅಂತ ಸುಮ್ಮನೆ ಇರೋದಿಲ್ಲ, ಅವ್ರು ಮತ್ತೆ ಪ್ರಯತ್ನ ಮಾಡ್ತಾರೆ, ಮತ್ತೆ ಹೆಚ್ಚಿನ ಎಫರ್ಟ್ ಅನ್ನ ಹಾಕ್ತಾರೆ ನಾನು ಗೆಲ್ಲಬೇಕು ಅನ್ನೋದಕ್ಕೆ. ಒಂದೆಲ್ಲ ಒಂದು ಚುನಾವಣೆಯಲ್ಲಿ ಗೆಲ್ಬಹುದು. ಸೊ ಜಬ್ ತಕ್ ನ ಸಫಲ್ ಹೋ ನೀಂದ್ ಚೈನ್ ಕೋ ತ್ಯಾಗೋ ತುಮ್, ಜಬ್ ತಕ್ ತುಮ್ ನಹಿ ಸಫಲ್ ಹೋ ಜಾತೆ. ಎಲ್ಲಿಯ ತನಕ ನೀನು ಗೆಲ್ಲೋದಿಲ್ವೋ ಅಲ್ಲಿಯ ತನಕ ನೀಂದ್ ಚೈನ್ ಕೋ ತ್ಯಾಗೋ ತುಮ್, ನಿದ್ರೆ ಬಿಡು, ನೆಮ್ಮದಿಗೆಡು ಅಂತ ಹೇಳ್ತಾ ಇದ್ದೇನೆ. ನಿದ್ರೆಗೆಡು ಅಂದ್ರೆ ನಿದ್ರೆ ಮಾಡದೆ ಕುತ್ಕೊಬಿಡಿ ಅಂತಲ್ಲ ಅರ್ಥ. ನಿದ್ರೆ ನಮ್ಗೆ ಈ ನಿದ್ರೆ ಅಂತಲ್ಲ, ನಾವು ದಿವಸ ಮಾಡುವಂತ ನಿದ್ರೆ ಅಂತ ಅರ್ಥ ಅಲ್ಲ. ಯಾವುದರಲ್ಲಿಯೂ ಬೇರೆದ್ರಲ್ಲಿ ಆಸಕ್ತಿಗೆ ಹೋಗ್ಬೇಡ. ನಿನ್ನ ಯಾವುದು ಗುರಿ ಇದೆಯೋ ಆ ಗುರಿಯಲ್ಲೇ ಅಚಲನಾಗಿರು, ನಿಶ್ಚಲವಾಗಿರು. ನೀನು ಬೇರೆ ಕಡೆ ತಲೆ ಹಾಕ್ಬಿಟ್ರೆ ಈ ಗುರಿ ಬಿಟ್ಟು ಹೋಗುತ್ತೆ. ಇದನ್ನ ಮಾಡ್ಲಿಕ್ಕೆ ನೇತ್ರ ಆಗೋದಿಲ್ಲ, ಬೇರೆ ಯಾವುದೋ ಕಡೆ ಹೋಗ್ಬಿಡುತ್ತೆ ನಿನ್ನ ಗಮನ. ಹಾಗಾಗಿ ಯಾವ ವಿಚಾರದಲ್ಲಿದೆಯೋ ನಿನ್ನ ಮನಸ್ಸು, ಅದೇ ವಿಚಾರದಲ್ಲಿ ನಿಶ್ಚಲವಾಗಿ ನಿಲ್ಲಿಸ್ಕೋದನ್ನ. ನೀಂದ ಚೈನಕೋ ತ್ಯಾಗೋ ತುಮ್. ಮತ್ತೆ ಹೇಗೆ ಅಂತಂದ್ರೆ, ಯಾವುದೋ ಒಂದನ್ನ ಸಾಧಿಸ್ಬೇಕು ಅಂತ ಹೊರಟಾಗ ಬಹಳಷ್ಟನ್ನ ನಾವು ತ್ಯಾಗ ಮಾಡಲೇಬೇಕಾಗುತ್ತೆ. ನಮ್ಮ ಸಂತೋಷ, ನಮ್ಮ ಒಂದು ಮೂಮೆಂಟ್, ಕೆಲವಷ್ಟು ನಮ್ಮ ಆಪ್ತರ ಜೊತೆ ಇದ್ದಂತಹ ಒಂದಷ್ಟು ಘಟನೆಗಳು ಎಲ್ಲ ನಮ್ಮಿಂದ ತಪ್ಪಬಹುದು. ಈಗ ನಿಮ್ಗೆ ಯಾವುದೋ ಒಂದು ಮದುವೆ ಇಟ್ಕೊಂಡಿರ್ತಾರೆ, ಅಜ್ಜಿ ಮನೆಯಲ್ಲೋ ಅಜ್ಜಿ ಮನೆಯಲ್ಲೋ ಎಲ್ಲೋ ಒಂದ್ ಕಡೆ, ಅಷ್ಟೇ ಹತ್ರದಲ್ಲಿ ಯಾವುದೋ ಒಂದು ಪರೀಕ್ಷೆನೂ ಬಂದ್ಬಿಡುತ್ತೆ. ಆ ಪರೀಕ್ಷೆಗೆ ಮಾಡ್ಬೇಕು, ಅಜ್ಜಿ ಮನೆ ಮದುವೆಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತೀರಿ. ಇಲ್ಲಿ ಪರೀಕ್ಷೆ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮ್ಗೆ ಪರೀಕ್ಷೆ ಬರ್ತೀರಿ, ಆ ಸಂದರ್ಭ ನಿಮ್ಮಿಂದ ಮಿಸ್ ಆಗಿರುತ್ತೆ. ಆಗ್ಲಿ ಬಿಡಿ, ಏನಾಗೋದಿಲ್ಲ. ನಿನ್ನ ಉದ್ದೇಶ ಏನು? ಯಾವುದು ನಿಂದು? ನೀನು ಅಂದ್ಕೊಂಡಿರುವಂತದ್ದು ನಂಗೆ ಎರಡೂ ಬೇಕೋ, ಅಜ್ಜಿ ಮನೆಯೋ ಮದುವೆ ಮನೆಯಲ್ಲಿ ಪರೀಕ್ಷೆ ಮನೆಗೆ ಬರ್ಲಿಕ್ಕೆ ಬರ್ತದೆಯೋ? ಇಲ್ಲ. ನಿನ್ನ ಉದ್ದೇಶ ಇದನ್ನು ಮಾಡು, ಅದು ಹೋಗ್ಲಿ. ನಿನ್ನ ಗಮನ ಅನ್ನುವಂಥದ್ದು ಏಕೀಕೃತವಾಗಿರ್ಲಿ, ಒಂದೇ ಕಡೆ ಇಟ್ಕೋ ನಿನ್ನನ್ನ. ಅದಕ್ಕೆ ನಿನ್ನ ಸುಖವನ್ನ ತ್ಯಜಿಸು, ತ್ಯಾಗ ಮಾಡು. ಅದಕ್ಕೆ ಹೇಳ್ತಾರೆ, ವಿದ್ಯಾರ್ಥಿ ಚೇತ್ ತ್ಯಜೇತ್ ಸುಖಂ.
ವಿದ್ಯಾರ್ಥಿಯಾದವನಿಗೆ ಸುಖವನ್ನ ಬಿಡಬೇಕಂತೆ. ಬಿಡ್ಲೇಬೇಕು ನೀವು, ಅದ್ರ ಬಿಟ್ಟಂತೂ ನಿಮ್ಮ ಹತ್ರ ವಿದ್ಯಾರ್ಜನೆ ಸಾಧ್ಯ ಇಲ್ಲ. ನೀವು ವಿದ್ಯೆಯನ್ನ ಸಂಪೂರ್ಣವಾಗಿ ಗಳಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ 2 ತಾಸ ಅಷ್ಟೇ, 3 ತಾಸ ಅಷ್ಟೇ, ಒಂದೇನೋ ಒಂದು ನೋಡ್ತಾ ಕೂತ್ಕೊಳ್ಳೋದು, ಏನೋ ಒಂದು ಗೇಮ್ ಆಡ್ತಾ ಕೂತ್ಕೊಳ್ಳೋದು, ಮಜಾ ಮಾಡೋದಪ್ಪ, ಸುಖ ಸಿಗ್ತದೆ ಅದ್ರಲ್ಲಿ ನಿಮ್ಗೆ. ಆದ್ರೆ ಅಷ್ಟು ಹೊತ್ತು ಹೋಯ್ತಲ್ಲ, ಅಷ್ಟು ಹೊತ್ತು ನೀವು ಓದ್ಬೇಕು ಅಂದ್ಕೊಂಡಂತಹ ಸಂದರ್ಭ ಆಗಿರುತ್ತಲ್ವಾ, ಅದು ನಿಮ್ಗೆ ಮತ್ತೆ ಸಿಗೋದಿಲ್ಲ. ವಿದ್ಯಾರ್ಥಿ ಆದವನಿಗೆ ಆ 3 ತಾಸನ್ನು ಓದಿನಲ್ಲೇ ತೊಡಗಿಸ್ಕೊಳ್ಬೇಕೇ ಹೊರತಾಗಿ ಸುಖಕ್ಕಾಗಿ ಆ 3 ತಾಸನ್ನ ಹಾಳು ಮಾಡಬಾರದು. ವಿದ್ಯಾರ್ಥಿ ಚೇತ್ ತ್ಯಜೇತ್ ಸುಖಂ, ಸುಖವನ್ನ ಬಿಟ್ಟು ನೀವು ಏನು ಮಾಡಬೇಕು, ನಿಮ್ಮ ಓದಿನಲ್ಲೇ ತೊಡಗಿಕೊಳ್ಬೇಕು, ನಿಮ್ಮ ಗುರಿಯನ್ನ ಸಾಧಿಸಲಿಕ್ಕೆ ಪ್ರಯತ್ನ ಪಡಬೇಕು. ಸಂಘರ್ಷ ಕಾ ಮೈದಾನ ಚೋಡ್ಕರ್ ಮತ್ ಭಾಗೋ ತುಮ್. ಸಂಘರ್ಷ ಕಾ ಮೈದಾನ್ ಯುದ್ಧದ ಸನ್ನಿವೇಶ ಅಂತ ಇಟ್ಕೊಳ್ಳಿ. ಯಾವುದೋ ಒಬ್ಬರು ಸೈನಿಕ ಯುದ್ಧ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವರ ವಿರುದ್ಧ ಪಡೆ ಅವರ ಸೈನಿಕರನ್ನು ಬಹಳಷ್ಟು ಜನರನ್ನು ಕೊಲ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಹಾಗಾದ್ರೆ ನಾನು ಸತ್ತು ಹೋಗ್ತೇನೆ, ತಪ್ಪಿಸ್ಕೊಂಡು ಓಡೋಗ್ಬಿಡುವ? ಓಡೋಗ್ಬೇಡಿ, ಯುದ್ಧ ಮಾಡಿ. ಸೋತ್ರು ನಿಮ್ಗಲ್ಲೊಂದು ಹೆಸರಿರುತ್ತೆ, ಸತ್ರು ಅಲ್ಲೊಂದು ನಿಮ್ಗೊಂದು ಹೆಸರಿರುತ್ತೆ. ಓಡ್ ಬಂದ್ರೆ ನಿಮ್ಗೆ ಹೇಡಿಗಳಾಗ್ತೀರಿ. ಸಂಘರ್ಷ ಅನ್ನುವಂಥದ್ದು, ಫೈಟಿಂಗ್ ಇಲ್ಲದೆ ಈಗಿನ ಯಾವ ಸಮಾಜದ ಯಾವ ಕ್ಷೇತ್ರವೂ ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ ಫೈಟಿಂಗ್ ಇರುತ್ತೆ. ನಿಮ್ದೇ ಇಲ್ಲೇ ನೀವು ನೋಡಿರ್ತೀರಿ ನಿಮ್ಮ ಕ್ಲಾಸ್ಗಳಲ್ಲಿ, ಯಾರೋ ಒಬ್ರು ಫಸ್ಟ್ ಪ್ಲೇಸ್ ಬರ್ತಾ ಇದ್ದವನಿಗೆ, ಸೆಕೆಂಡ್ ಪ್ಲೇಸ್ ಅವನಿಗೆ ಫಸ್ಟ್ ಪ್ಲೇಸ್ ಇದ್ದವನಿಗೆ ಫೈಟಿಂಗ್ ಇದ್ದೇ ಇರುತ್ತೆ. ನಾನು ಇನ್ನೊಂದು ಮಾರ್ಕ್ಸ್ ಜಾಸ್ತಿ ತಗೊಂಡ್ರೆ ಅವ್ನು ಜಾಸ್ತಿ ಮಾಡ್ಬೋದಿತ್ತು. 4th ಪ್ಲೇಸ್ ಅವನಿಗೆ, 5th ಪ್ಲೇಸ್ ಅವನಿಗೆ ಫೈಟಿಂಗ್ ಇರ್ಬೋದು. 5th ಇಂದ 6th ಪ್ಲೇಸ್ ಅವನಿಗೆ ಫೈಟಿಂಗ್ ಇರ್ಬೋದು. ಸಂಘರ್ಷ ಅನ್ನುವಂಥದ್ದು, ಫೈಟ್ ಅನ್ನುವಂಥದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ಇರುತ್ತೆ. ನೀವು ಉದ್ಯೋಗಕ್ಕೆ ಹೋದ್ಮೇಲೆ ಉದ್ಯೋಗದಲ್ಲೂ ಸಿಗುತ್ತೆ. ಹೇಗೆ ಯಾವುದೋ ಒಬ್ಬನು ನಿಮ್ಮ ಸ್ಥಾನವನ್ನು ಕಬಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ, ಅವಾಗ ನೀವು ಇನ್ನೂ 100% ಕೊಡ್ತಾ ಹೋಗ್ಬೇಕು ನಿಮ್ಮ ಪ್ರಯತ್ನವನ್ನ. ಆ ಸಂದರ್ಭದಲ್ಲಿ ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಸಂಘರ್ಷ ಕಾ ಮೈದಾನ ಚೋಡ್ಕರ್ ಮತ್ ಭಾಗೋ ತುಮ್. ಆ ಒಂದು ಇಲ್ಲೇ ಬಹಳ ತಲೆ ಬಿಸಿ ಇದೆ ಮರೆ, ಇದು ಸಾಕು, ಈ ಕ್ಷೇತ್ರ ಬೇಡ ನನ್ಗೆ ಅಂತ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬೇಡಿ. ಅಲ್ಲೇ ಇದ್ದು ಜಯಿಸಿ, ಅಲ್ಲೇ ಇದ್ದು ಸಾಧಿಸಿ. ಸಂಘರ್ಷ ಕಾ ಮೈದಾನ ಚೋಡ್ಕರ್ ಮತ್ ಭಾಗೋ ತುಮ್. ಓಡೋಗ್ಬೇಡ. ಕುಚ್ ಕಿಯೇ ಬಿನಾ ಹಿ ಜೈ ಜೈಕಾರ ನಹಿ ಹೋತಿ. ಏನು ಮಾಡದೆ ಸುಮ್ಮನೆ ನಿನ್ನನ್ನ ಯಾವೊಬ್ಬನೂ ಹೊಗಳೋದಿಲ್ಲ. ಜೈ ಜೈಕಾರ ಹಾಕ್ಬೇಕು ಯಾರೊಬ್ಬನು ನಿನ್ನನ್ನ ನೋಡಿ ಅಂತಾದ್ರೆ ಏನ್ ಮಾಡ್ಬೇಕು, ಏನಾದ್ರೂ ನೀನ್ ಸಾಧಿಸಿರ್ಬೇಕು. ನಿನ್ ಜೈ ಜೈಕಾರ ಅಂತಂದ್ರೆ ಇಲ್ಲಿ ಹೊಗಳುವಿಕೆ ಅಂತ ಅರ್ಥ. ಸರಿ, ಒಬ್ಬ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಾನೆ ಅಂತ ಆದ್ರೆ ಮಾತ್ರ ಅವನನ್ನ ಜನ ಹೊಗಳ್ತಾರೆ. ಸುಮ್ಮನೆ ಹೋಗೋರ್ನೆಲ್ಲ ಬರೋರ್ನೆಲ್ಲ ಹೊಗಳ್ತಾ ಕುತ್ಕೊಂಡ್ಬಿಡ್ತಾರ? ಇಲ್ಲ ತಾನೆ. ಯಾವುದೋ ನೇತಾ, ಯಾವುದೋ ಒಂದು ರಾಜಕಾರಣಿ ಅಷ್ಟೊಂದು ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಮಾತ್ರ ಅವನಿಗೆ ಜಯಕಾರ್ಯ ಸಿಗುತ್ತೆ, ಸುಮ್ಮನೆ ಸಿಗೋದಿಲ್ಲ. ಕಂಡವರಿಗೆಲ್ಲ ಕೊಟ್ಬಿಡೋದಿಲ್ಲ. ಜನರಿಗೂ ಬುದ್ಧಿ ಇದೆ, ಎಲ್ಲರಿಗೂ ತಿಳುವಳಿಕೆ ಇದೆ. ನಾವೇನನ್ನೋ ಸಾಧಿಸಿದ್ದೇವೆ ಅಂತಾದ್ರೆ ನಮಗೊಂದು ಸ್ಥಾನ ನಿಶ್ಚಿತ, ನಮಗೊಂದು ಗೌರವ ಯಾವಾಗಲೂ ಸಿಗುತ್ತೆ. ಆ ಗೌರವವನ್ನು ಪಡೆದುಕೊಳ್ಳಿಕ್ಕೆ ಎಲ್ಲ ತರಹದ ಸಂಘರ್ಷವನ್ನ ನಾವು ಎದುರಿಸಲೇಬೇಕು. ಎಲ್ಲ ತರಹದ ನಮ್ಮ ಪ್ರಯತ್ನವನ್ನು ನಾವು ತೋರ್ಲೇಬೇಕು. ನೀವು ಸಾಧಿಸಿದಿರಿ ಅಂತಾದ್ರೆ ನೀವು ಶ್ರೇಷ್ಠರು, ನೀವು ಸಾಧಿಸದೆ ಬಿಟ್ರಿ ಅಂತಾದ್ರೆ ಎಲ್ಲರ ಜೊತೆಗೆ ನಾನೊಬ್ಬನಾಗಿ ನಾನು ಮಣ್ಣಾಗಿ ಹೋಗ್ತೇನೆ, ಮತ್ತೆ ಏನಿಲ್ಲ. ಹಾಗಾಗಿ ಈ ಸಮಾಜವೇ ಒಂದು ಸಂಘರ್ಷಮಯವಾದಂತಹ ಸಮಾಜ. ನಮ್ಮ ಜೀವನ ವ್ಯವಸ್ಥೆಯೇ ಆಗಿದೆ. ನಾನು ಸೋತೆ ಅಂತ ನಾವು ಹಿಂದೆ ಬೀಳ್ಬಾರ್ದು. ಮತ್ತೆ ಸೋಲಿನ ಕಾರಣವನ್ನು ಹುಡುಕೊಳ್ಬೇಕು, ಗೆಲುವಿನತ್ತ ನಮ್ಮ ಹೆಜ್ಜೆಯನ್ನ ಸಾಗಿಸಬೇಕು. ಅದನ್ನ ಕಮಿಯನ್ನ, ನಮ್ಮಲ್ಲಿದ್ದಂತಹ ಏನು ಕೊರತೆ ಇದೆಯೋ ಅದನ್ನ ತುಂಬಿಕೊಳ್ಬೇಕು. ಆಗ ನಮಗೆ ಜಯ ಅನ್ನೋದು ಸಿಗತ್ತೆ ಅಂತ ಹೇಳ್ತಾ, ಕೋಶಿಶ್ ಕರ್ನಿ ವಾಲುಂಕಿ ಕಭಿ ಹಾರ್ ನಹಿ ಹೋತಿ ಅಂತ ಸೋಹನ್ ಲಾಲ್ ದ್ವಿವೇದಿ ಅವರು ಹೇಳ್ತಾ ಇದ್ದಾರೆ. ಕ್ಲಿಯರ್ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ನೋಡಿ, ಕವಿತಾ ಕಾ ಆಶಯ, ಇಸ್ ಕವಿತಾ ಮೇ ಕೋಶಿಶ್ ಕರ್ನೆ ಸೆ ಸಫಲತಾ ಪ್ರಾಪ್ತ ಕರ್ನೆ ಕಾ ಸಂದೇಶ ಮಿಲ್ತಾ ಹೈ. ಪ್ರಯತ್ನ ಪಡೋದ್ರಿಂದ ಒಂದು ಯಶಸ್ಸು ಸಿಗುತ್ತೆ ಅನ್ನೋ ಸಂದೇಶವನ್ನ ಈ ಪದ್ಯದಲ್ಲಿ ಕೊಟ್ಟಿದ್ದಾರೆ. ಕವಿ ಕಹತೆ ಹೈ ಕಿ ಜೀವನ್ ಕಿ ಪ್ರತಿಯೋಗಿತಾ ಮೇ, ಜೀವನದ ಪ್ರತಿಯೋಗಿತಾ ಅಂತಂದ್ರೆ ಸ್ಪರ್ಧೆ, ಜೀವನದ ಸ್ಪರ್ಧೆಯಲ್ಲಿ ಅಸಫಲತಾ ಸೆ ವಿಮುಖ ನ ಹೋತೆ ಹುವೆ
ತಾನು ಸೋತೆ ಅಂತ ಅದನ್ನ ನಾವು ಬೇರೆ ದಿಕ್ಕಿನಲ್ಲಿ ಹೋಗಬಾರ್ದು. ಸೋತೆ ಅಂತ ವಿಮುಖನಾಗದೆ अपनी कमियों को दूर करना चाहिए. ಕಮಿಯೋಂ ಕೋ ಖುದ್ ಪಹಚಾನ್ ಕರ್, ತಮ್ಮಲ್ಲಿದ್ದಂತಹ ಕೊರತೆಗಳನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕು. ನಮ್ಮಲ್ಲಿದ್ದಂತಹ ಕೊರತೆಯನ್ನ, ಇಂತಿಂತ ಕಡಿಮೆ ನನ್ನಲ್ಲಿದೆ, ಇದನ್ನ ನಾನು ಜಾಸ್ತಿ ಮಾಡಬೇಕು. ಸ್ವಪ್ರಯತ್ನ ಸೇ, ತನ್ನದೇ ಪ್ರಯತ್ನದಿಂದ ಲಗಾತಾರ್ ಆಗಿ ಬಡ್ತೆ ರಹನೆ ಸೇ ಆರ್ ಕಬಿ ನಹಿ ಹೋತಿ ಹೇ. ಮತ್ತೆ ನಾವು ಕೆಲಸವನ್ನು ಮಾಡೋದ್ರಿಂದ ನಾವು ಸೋಲನ್ನ ಅನುಭವಿಸಿ ನಮ್ಗೆ ಗ್ಯಾರಂಟಿ ಜಯ ಸಿಕ್ಕೇ ಸಿಗತ್ತೆ. ಗಾಂಧೀಜಿಯವರು ನೋಡಿ ಎಷ್ಟು ಅದ್ಭುತವಾದಂತ, ಅಷ್ಟು ಸತ್ಯ ಅಹಿಂಸೆ ಅಂತೆಲ್ಲ ಅವರದ್ದೇ ಆದಂತಹ ತತ್ವವನ್ನು ಇಟ್ಕೊಂಡು ಹೋರಾಟ ಶುರು ಮಾಡಿದ್ರು. ಅವರು ಯುದ್ಧದ ಮಾರ್ಗವನ್ನ ತಮ್ದು ಮಾಡ್ಕೊಳ್ಳೇ ಇಲ್ಲ, ಕೊನೆಯವರೆಗೂ ಅವರದ್ದೇ ಮಾರ್ಗಕ್ಕೆ. ಆಮೇಲೆ ಬ್ರಿಟಿಷರಿಗೆ ಎಷ್ಟು ಕಷ್ಟ ಆಗ್ತಾ ಇತ್ತಂತಂದ್ರೆ, ಗಾಂಧೀಜಿಯವರು ಬರ್ತಾರೆ ಅಂತಂದ್ರೆ ಅತ್ಲ ಹೊಡಿಯುವಂಗಿಲ್ಲ, ಇತ್ಲ ಬಡಿಯುವಂಗಿಲ್ಲ, ಮನುಷ್ಯ ಆ ತರದಲ್ಲಿದ್ದಾನೆ. ಹೆಂಗ್ ಅವರು ಜನರ ಕಂಟ್ರೋಲ್ ಮಾಡೋದು? ತುಂಬಾ ಒಂದೇ ತರಹದ ವ್ಯಕ್ತಿತ್ವ, ಅದೇ ವ್ಯಕ್ತಿತ್ವ ನೋಡಿ ಗೆಲ್ಲಿಸ್ತು, ಸ್ವಾತಂತ್ರ್ಯವನ್ನ ಕೊಡಿಸ್ತು. ಅದೇ ನಾವು ನಮ್ಮ ಭಾವನೆಯಲ್ಲಿ ಗಾಂಧೀಜಿಯವರ ಕುರಿತಂತೆ ನಾವು ಸ್ವಲ್ಪ ಬೇರೆ ತರದ ಭಾವನೆ ಇಟ್ಕೊಂಡಿದ್ದೇವೆ. ಆದ್ರೆ ಅವರ ವ್ಯಕ್ತಿತ್ವದಲ್ಲಿ, ಅವರ ಹೋರಾಟದ ಶೈಲಿ ಏನಿದೆ, ಅವರ ಜೀವನ ನಡ್ಕೊಂಡಂತಹ ಮಾರ್ಗ ಏನಿದೆ, ತುಂಬಾ ಆದರ್ಶಮಯವಾದಂಥದ್ದೇ. ಬೇರೆ ತರದಲ್ಲಿ ಬಂದ್ರೆ ಇನ್ನೂ ಮುಂಚೆ ಸಿಕ್ತಿತ್ತು ಅಂತೆಲ್ಲ ಭಾವನೆ ಇದೆ ನಮ್ಮಲ್ಲಿ. ಆದ್ರೆ ಅದೇ ಸರಿ, ಇದೇ ಸರಿ ಅಂತ ಮಾಡ್ಲಿಕ್ಕೆ ಬರುವುದಿಲ್ಲ. ಅದು ಅವರವರ ಅಭಿಪ್ರಾಯ ಅಷ್ಟೇ. ಹಾಗಾಗಿ ಸೋಹನ್ ಲಾಲ್ ದ್ವಿವೇದಿ ಅವರು ಹೇಳ್ತಾ ಇದ್ದಾರೆ, ಪ್ರಯತ್ನವನ್ನ ಪಡಿ, ನಿಮಗೆ ಯಶಸ್ಸು ಅನ್ನೋದು ಗ್ಯಾರಂಟಿ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಪಾಠದ ಪ್ರಶ್ನೋತ್ತರಗಳು ಸರಳವಾಗಿವೆ. ಪ್ರಯತ್ನ ಪಡಿ, ನೀವೇ ಬರೀರಿ. ನಿಮ್ಗೆ ವೆಬ್ಸೈಟ್ ಸಹಾಯ ಕೊಡುತ್ತೆ, ಇದನ್ನು ಕೂಡ ಬರ್ಕೊಳ್ಳಿ. ಅದರಲ್ಲಿ ಚೆನ್ನಾಗಿದೆ, ನಾನು ನೋಡಿದ್ದೇನೆ ಪ್ರಶ್ನೋತ್ತರಗಳು. ಇದ್ರ ಕನ್ನಡ ಅನುವಾದವನ್ನು ಕೂಡ ಬರ್ಕೊಳ್ಬೇಕು ನೀವು. ಅಲ್ಲ, ಕನ್ನಡ ಅನುವಾದ ಬೇಡ, ಹಿಂದಿ ಸಾರಾಂಶವನ್ನು ಬರ್ಕೊಳ್ಬೇಕು. ಅದು ಕೂಡ ಆ ಸೈಟ್ ನಲ್ಲಿ ಸಿಗುತ್ತೆ ನಿಮಗೆ. ಈ ಪದ್ಯದ ಪ್ರಶ್ನೋತ್ತರವನ್ನ ಬರೆದು ಮುಗಿಸ್ಕೊಳ್ಳಿ. ಮತ್ತೇನಾದ್ರೂ ಈ ಪಾಠದಲ್ಲಿ ಡೌಟ್ ಇದ್ರೆ ದಯವಿಟ್ಟು ಕೇಳಿ. ಯಾವ್ದಾದ್ರು ಶಬ್ದ ಗೊತ್ತಾಗ್ಲಿಲ್ಲ ಅಂತಾದ್ರೆ ಕೇಳಿ.